ये इधर इसका नट कट हो क्या ये इसको थोड़ा निकालना और नया वाला हाँ वो बोल्ट बा हट गया देखा ये वाइजर खोल ये बोल्ट अंदर से कट हुआ ही है ಆ ಸ್ಪ್ರಿಂಗ್ ಏನಿರುತ್ತೆ ಅದು ನಮ್ಮ ಬ್ರೇಕ್ ಪೆಡಲ್ನ ಮೂಮೆಂಟ್ನ ರೆಸ್ಟ್ರಿಕ್ಟ್ ಮಾಡುತ್ತೆ. ಸೊ ಅಂದರೆ ಇವಾಗ ನಾನು ಈ ಥರ ಒತ್ತೇನೆಂದರೆ ಎಷ್ಟು ಕೆಳಗಡೆ ಹೋಗಿ ಬ್ರೇಕ್ ಅಪ್ಲೈ ಆಗಬೇಕಲ್ಲ ಅದಕ್ಕಿಂತ ಅದು ಅಟಿಯುತ್ತೆ ಕೆಳಗಡೆ ಸ್ಪ್ರಿಂಗು. ಸೊ ಹೀಗಾಗಿ ಇಟ್ ಈಸ್ ಅ ಕಾಂಪ್ರಮೈಸ್ ಆನ್ ಸೇಫ್ಟಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಹೋಗ್ತಾ ಇದ್ದೀನಿ JC ರೋಡ್ಗೆ. ಬಿಕಾಸ್ ದೆರ್ ಆರ್ ಮಲ್ಟಿಪಲ್ ಥಿಂಗ್ಸ್, ಒಂದಿಷ್ಟು 2-3 ಕೆಲಸಗಳಿದೆ, ಅದಕ್ಕೋಸ್ಕರ JC ರೋಡ್ಗೆ ಹೋಗ್ತಿದ್ದೀನಿ. ಸೊ ಒಂದೇದ್ದು ಈ ಫೋನ್ ಮೌಂಟ್ನ ನಾನು ಚೇಂಜ್ ಮಾಡಬೇಕು ಇಲ್ಲ ಅಡ್ಜಸ್ಟ್ ಮಾಡಬೇಕು ನೋಡ್ತೀನಿ. ಯಾಕಂದರೆ ಫೋನ್ ನಾನು ಹಾಕಿದಾಗ ಲಾಂಗ್ ಟ್ರೋಯಿಂಗಲ್ಲಿ ಈ ವ್ಯೂ ಇದಕ್ಕೆ ಬರೋಲ್ಲ ಆ್ಯಕ್ಚುಲಿ. ಸೊ ನಾನು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತೀನಿ ಆ ಮ್ಯಾಪ್ ನೋಡಬೇಕಾದ್ರೆ. ಸೊ ಅದಕ್ಕೋಸ್ಕರ ಈ ಫೋನ್ ಹೋಲ್ಡ್ರನ್ನ ಚೇಂಜ್ ಮಾಡೋಣ ಅಂತ ನಂದು ಒಂದು ಅನಿಸಿಕೆ. ಈಗ ಸೊ ಈ ಫೋನ್ ಹೋಲ್ಡ್ರನ್ನ ಒಂದು ಚೇಂಜ್ ಮಾಡಬೇಕಂತ ನನ್ನೊಂದು ಪ್ಲ್ಯಾನು. ಅದಾದಮೇಲೆ ದೆನ್ ನೆಕ್ಸ್ಟು ಐ ವಾಂಟ್ ಬೈ ದ ಮೋಟೋ ಜಾಕ್. ಸೊ ಮೋಟೋ ಜಾಕ್ನ ಬೈ ಮಾಡೋಕೆ ಹೋಗ್ತಾಯಿದ್ದೀನಿ. ನೋಡ್ತೀನಿ ಸಿಗುತ್ತಾ ಇಲ್ಲೋ ಅಂತ. ಸಿಕ್ಕರೆ ಅದನ್ನ ಫಸ್ಟು ತೊಗೊಂಡು ಅದಾದಮೇಲೆ ನಾನು ವಾಪಸ್ ರೈಡ್ ಮಾಡಬೇಕಾದ್ರೆ ನಾನು ಮೋಟೋ ಜಾಕ್ ಏನಕ್ಕೆ ಬೈ ಮಾಡಿದೆ ಆ್ಯಸ್ ಪರ್ ಏನಂತಾರೆ ಥಂಬ್ನೇಲ್ ನೀವು ನೋಡಿರ್ತೀರ ಮೋಟೋ ಜಾಕ್ನ. ಸೊ ಅದನ್ನು ಬೈ ಮಾಡೋಕೆ ಹೋಗ್ತಿದ್ದೀನಿ. ಸೊ ಮೋಟೋ ಜಾಕ್ನ ಏನಕ್ಕೆ ನಾನು ಬೈ ಮಾಡಿದೆ ಯಾಕಂದರೆ ಅದ್ರಲ್ಲಿ ಮಲ್ಟಿಪಲ್ ಆಪ್ಷನ್, ಸೆಂಟ್ರ್ ಸ್ಟ್ಯಾಂಡ್ ಇತ್ತು. ಅದಾದಮೇಲೆ ದೆನ್ ಪ್ಯಾಡ್ಲಾಕ್ ಇದೆ. ಬಟ್ ಎಲ್ಲನೂ ನಾನು ಪ್ಯಾಡ್ಲಾಕ್ ನನ್ನ ಹತ್ರ ಆಲ್ರೆಡಿ ಇದೆ ಬೇಸಿಕ್ಲಿ. ಸೊ ವಿಚ್ ಐ ಯೂಸ್ ಫಾರ್ ಎಟ್ ಮೈ ಹೋಮ್. ಬಟ್ ಮೋಟೋ ಜಾಕ್ ಏನಕ್ಕೆ ತೊಗೊಳ್ತಾ ಇದ್ದೀನಿ, ಏನು ರೀಸನ್ನು? ಓ ಶಟ್, ಏನು ಗುರು ಇದು? ಸೊ ಮೋಟೋ ಜಾಕ್ನ ನಾನು ಏನಕ್ಕೆ ತೊಗೋತಾ ಇದ್ದೀನಿ, ಸೊ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್, ವಾಟ್ ಆರ್ ದ ಕೀ ಪಾಯಿಂಟ್ಸ್, ಏನಕ್ಕೆ ಮೇಜರು ಅಂತ. ಸೊ ಅದನ್ನು ಡಿಸ್ಕಸ್ ಮಾಡೋಣ ಸೊ ಈ ವಿಡಿಯೋದಲ್ಲಿ. ಸೊ ಬಟ್ಟು ಅದನ್ನು ನಾನು ಫಸ್ಟ್ ತೊಗೊಂಡು ಅದಾದಮೇಲೆ ವಾಪಸ್ ನಾನು ರೈಡ್ ಮಾಡಬೇಕಾದ್ರೆ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಟು ಯು ಗೈಸ್. ಅದಾದಮೇಲೆ ದೆನ್ ನೆಕ್ಸ್ಟ್ ಮೇನ್ JC ರೋಡ್ಗೆ ಹೋಗೋಕೆ ಏನಂತಂದರೆ ನಂದು ಈ ವಿಂಡ್ಶೀಲ್ಡ್ ಏನು ಕಾಣ್ತಿದೆಯಲ್ಲ, ವಿಂಡ್ಶೀಲ್ಡಲ್ಲಿ ಈ ಸ್ಕ್ರೂ ಏನಿದೆಯಲ್ಲ, ಈ ಸ್ಕ್ರೂದು ಹೆಡ್ ಕಟ್ಟಾಗಿದೆ. ಸೊ ಇಟ್ ಈಸ್ ಲೈಕ್ ಈ ಥರ ಅಲ್ಲಾಡ್ತಾ ಇದೆ. ಸೊ ಹೀಗಾಗಿ ಅದನ್ನು ಒಂದು ಸರಿ ಮಾಡಿಸ್ಬೇಕು. ಸೊ ಐ ಆಮ್ ಗೋಯಿಂಗ್ ಟು ದ ಫೇವ್ರೇಟ್ ಬೈಕ್ ಶಾಪ್, ಇಲ್ಲಿ ನಾನು ಈ ವಿಂಡ್ಶೀಲ್ಡ್ ಹಾಕ್ಸಿದ್ನಲ್ಲ. ಸೊ ಅಲ್ಲೇ ಹೋಗಿ ಇದನ್ನು ಸರಿ ಮಾಡಿಸಿ. ಅಂದರೆ ಇದ್ರ ಹೆಡ್ ಕಟ್ ಆಗಿರೋದ್ರಿಂದ ಇದನ್ನು ಫಸ್ಟ್ ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡಿ ದೆನ್ ನೆಕ್ಸ್ಟು ಹೊಸ ನಟ್ನ ಹಾಕಬೇಕು. ಸೊ ದ್ಯಾಟ್ ಈಸ್ ದ ಬೇಸಿಕ್ ಪ್ಲ್ಯಾನ್. ಸೊ ಹೀಗಾಗಿ ದೀಸ್ ಆರ್ ದ ವರ್ಕ್ ವಿಚ್ ಹ್ಯಾವ್ ಟು ಗೆಟ್ ಇಟ್ ಡನ್ ಇನ್ JC ರೋಡ್. ಸೊ ಅದಕ್ಕೋಸ್ಕರ JC ರೋಡ್ಗೆ ಹೋಗ್ತೀನಿ ಇವಾಗ. ಏನಂದರೆ ಅಲ್ಲಿ ಹೋದೆ ಅಂತಂದರೆ ಎಲ್ಲ ಕೆಲಸನೂ ಒಂದೇ ಕಡೆ ಆಗ್ಬಿಡುತ್ತೆ. ಇಲ್ಲ ಅಗೇನ್ ಐ ಹ್ಯಾವ್ ಟು ಒಂದೊಂದು ಇದಕ್ಕೆ ಡಿಫ್ರೆಂಟ್ ಇದಕ್ಕೆ ಹೋಗಬೇಕಾಗತ್ತೆ. ಸೊ ಹೀಗಾಗಿ ಗುರು ಏನು ನಡೀತಾ ಇದೆ ಇಲ್ಲಿ? ಲಾಸ್ಟ್ ಟೈಮು ನಾನು ಇದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಏನು ಟ್ರಿಪ್ ಇತ್ತಲ್ಲ, ಆ ಟ್ರಿಪ್ಪಲ್ಲಿ ನನಗೆ ಈ ಥರ ಆಗಿದ್ದದು ಆ್ಯಕ್ಚುಲಿ. ಸೊ ಅದನ್ನು ಫಸ್ಟ್ ನಾನು ಚೇಂಜ್ ಮಾಡಬೇಕು. ಯಾಕಂದರೆ ತುಂಬ ವೈಬ್ರೇಷನ್ಸ್ ಬರ್ತಾಯಿದೆ ಸ್ಕ್ರೂ ಇಲ್ಲ ಅಂತಂದಕ್ಕೆ. ಹೀಗಾಗಿ ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಮೀ. ಅದಾದಮೇಲೆ ಹೆಂಗಾರು JC ರೋಡ್ಗೆ ಹೋಗ್ತಿದ್ದೀನಲ್ಲ, ಸೊ ಅಲ್ಲಿ ಹೋಗಿ ಅಲ್ಲೇ ಈ ಫೋನ್ ಹೋಲ್ಡ್ರ್ ಒಂದು ಚೇಂಜ್ ಮಾಡೋಣ. ಈ ಫೋನ್ ಹೋಲ್ಡ್ರದ್ದು ಪ್ರಾಬ್ಲಮ್ ಏನಂತಂದರೆ ಇವಾಗ ಹಿಂಗೆ ಹಾಕ್ತೀನಿ ನಾನು, ನಿಮ್ಗೆ ಮೇಲ್ಗಡೆ ನೋಡ್ತಿರ್ತೀವಿ, ಐ ಹ್ಯಾವ್ ಟು ಕೀಪ್ ಲುಕಿಂಗ್ ಲೈಕ್ ದಿಸ್. ಅದಾದಮೇಲೆ ನನಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಕಾಲ್ಸ್ ಏನಾದರೂ ಬಂದಿದ್ದರೆ ಅದನ್ನು ನೋಡಿರೋದೇ ಅಲ್ಲ, ನಾನು ಮಿಸ್ ಆಗಿಬಿಟ್ಟಿರುತ್ತೆ. ಸೊ ತುಂಬ ಲಾಸ್ಟ್ ಟ್ರಿಪ್ಪಲ್ಲಿ ನನಗೆ ಆ ಥರ ಆಗಿದೆ. ಸೊ ಐ ಥಾಟ್ ಲೆಟ್ಸ್ ಚೇಂಜ್ ದಿಸ್ ಅಂತ. ಯಾಕಂದರೆ ಏನಾಗುತ್ತೆ, ಮ್ಯಾಪ್ ಇದ್ದಾಗ ಡಿಸ್ಟ್ರಾಕ್ಟ್ ಆಗಬಾರ್ದು. ಸೊ ಇದನ್ನಾದಮೇಲೆ ದೆನ್ ನೆಕ್ಸ್ಟ್ ನಂದು ಇಲ್ಲಿ ಇದು ಇದೆ, ನಂದು ಕ್ಯಾಮ್ರಾ ಹೋಲ್ಡ್ರ್ ಇದೆ, ಅದನ್ನೊಂದು ಇನ್ಸ್ಟಾಲ್ ಮಾಡಿಸ್ಬೇಕು. ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ ನೋಡ್ತೀನಿ. ಸೊ ಈ ಫೋನ್ ಹೋಲ್ಡ್ರ್ ತೆಗೆದು ಅಲ್ಲಿ ಹಾಕ್ಬಿಡ್ಲಾ ಹೆಂಗೆ ಅಂತ ನನಗೆ ಸ್ವಲ್ಪ ಗೊತ್ತಾಗ್ತಿಲ್ಲ. ಐ ಆಮ್ ಸ್ಟಿಲ್ ಕನ್ಫ್ಯೂಸ್ಡ್ ಅಬೌಟ್ ಇಟ್. ಏನು ನಡೀತಾ ಇದೆ ನನಗೆ ಗೊತ್ತಾಗ್ತಿಲ್ಲ ಗುರು ಇಲ್ಲಿ.
ಸೊ ಏನೇನು ಮಾಡಿದೆ ಅದು ಫಸ್ಟ್ ಅದನ್ನೆಲ್ಲನೂ ಏನೇನು ಡಿಫಿಕಲ್ಟಿ ಫೇಸ್ ಮಾಡಿದೆ ನಾನು, ಆ್ಯಂಡ್ ಮೋಟೋ ಜಾಕ್ ಯಾವ ಥರ ಹೆಲ್ಪ್ ಮಾಡ್ಬೋದಿತ್ತು ನನಗೆ ಅಂತ ಎಲ್ಲದನ್ನೂ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಫಸ್ಟು ಲೆಸ್ ಈ ವಿಂಡ್ಶೀಲ್ಡ್ ನಾನು ಚೇಂಜ್ ಮಾಡಿಸ್ತೀನಿ, ಅದಾದಮೇಲೆ ದೆನ್ ನೆಕ್ಸ್ಟ್ ಚೇಂಜ್ ಅಲ್ಲ ಇದನ್ನು ಸರಿ ಮಾಡಿಸ್ತೀನಿ, ಆ್ಯಂಡ್ ದೆನ್ ಈ ಫೋನ್ ಹೊಡ್ರದು ಯೋಚನೆ ಮಾಡ್ತೀನಿ ಅಲ್ಲಿ ನಿಂತ್ಕೊಂಡು, ಆ್ಯಂಡ್ ದೆನ್ ಮೋಟೋ ಜಾಕ್ ಬೈ ಮಾಡಿ ಒನ್ಸ್ ಎವ್ರಿಥಿಂಗ್ ಗೆಸ್ ಡನ್ ಅಲ್ಲ, ಸೊ ಆವಾಗ ನಾನು ವಾಪಸ್ ರೈಡ್ ಮಾಡಬೇಕಾದ್ರೆ ಐ ವಿಲ್ ಶೋ ಯು ಟು ಗೈಸ್. ಇಲ್ಲಿದೆ ಗುರು ಫೇವ್ರೇಟ್ ಬೈಕ್ ಶಾಪ್. क्या हाल है दलान भाई? बस बढ़िया बढ़िया। क्या बोल रही कंपनी? बहुत बढ़िया। आपका मतलब बहुत प्रमोशन हुआ है। कितने लोग पूछे, कितने लोगों का नंबर दिया मेरे मालूम है? बहुत लोगों का नंबर दिया मैं। नहीं, और ये विंडशील्ड के लिए बहुत ये किया मुझे को। काम बोल तो ये इधर इसका नट कट होकर ये इसको थोड़ा निकालना और नया वाला, हाँ वो बोल्ट बा हट गया। देखा ये वाइजर खोल है, ये बोल्ट था अंदर से कट हुआ ही है, एक बोल्ट बदला। इधर डालो गाड़ी, इधर डाल दो। मैं डाल दूँ? डालते हो? काट कर दो, काट। देखो जुबेर भाई क्या कर रहे हो? बोल्ट, हाँ बोल्ट कट होगा, हेड कट होगा, टाइट होगा बोल्ट। गाड़ी इधर डालो। ये पूरा ऐसा ये होता है। One eternity later. Oh, finally. So I made a few of the modifications. ಅಂದರೆ ಇದು ಎಕ್ಸ್ಟ್ರಾ ಹಾಕ್ಸಿದ್ದೀನಿ ಇವಾಗ. A lot of things, so check it out. हाँ, सलमान भाई की वजह से। इधर आता ना पूरा दिन जाता मेरा, इधर आता तो पूरा दिन जाता मेरा। चलो बाय बाय। किधर गए सोहेल भाई? ಸೊ ವಿಂಡ್ಶೀಲ್ಡ್ ಸರಿ ಆಯಿತು, ಆಲ್ಮೋಸ್ಟ್ ಇಡೀ ದಿನ ಇಲ್ಲೇ ಮುಗ್ದೇ ಹೋಯಿತು ನಂದು. ಸೊ ವಿಂಡ್ಶೀಲ್ಡ್ ಸರಿ ಮಾಡಿಸಿದ್ದಾಯಿತು, ವಿಂಡ್ಶೀಲ್ಡ್ ಸರಿ ಮಾಡಿಸಿ ದೆನ್ ಅದು ಆ್ಯಕ್ಚುಲಿ ತುಂಬಾ ಕೆಲಸ ಆಗೋಯಿತು. ನಾವೇನೇನೋ ಟ್ರೈ ಮಾಡಿದ್ವಿ, ಅದು ಯಾವುದೂ ಆಗಲಿಲ್ಲ, ಬರಲೇ ಇಲ್ಲ ಆ ಥರ ಮಾಡೋಕ್ಕೆ. ದೆನ್ ಅದನ್ನು ಫುಲ್ ಗ್ರೈಂಡ್ ಮಾಡಿ ಕಟ್ ಮಾಡಿ ತೆಗೆದು ದೆನ್ ಹೊಸ ಇದನ್ನು ಹಾಕಬೇಕಾಯ್ತು. ಸೊ ಒನ್ ಮಿಸ್ಟೇಕ್ and you got lot to deal with. ಸೊ ಎನಿವೇ ಅದು ಕ್ಲಿಯರ್ ಆಯಿತು. ಅದಾದಮೇಲೆ ದೆನ್ ನೆಕ್ಸ್ಟು ಇಲ್ಲಿ ಕ್ಯಾಮ್ರಾ ಹೋಲ್ಡ್ರಿಗೆ, ನನ್ನ ಫ್ರಂಟ್ ಕ್ಯಾಮ್ರಾ ಹೋಲ್ಡ್ರಿಗೆ ಅದನ್ನು ಫಿಕ್ಸ್ ಮಾಡಿಸಿದ್ದೀನಿ, ಕ್ಯಾಮ್ರಾ ಎಕ್ಸ್ಟೆಂಡರ್ನ. ಅದಾದಮೇಲೆ ದೆನ್ ಐ ಬಾಟ್ ದಿಸ್ ಎಕ್ಸ್ಟ್ರಾ ಚಾರ್ಜರ್ ಬೋಬೋದು. ಸೊ ದಿಸ್ ಕಾಸ್ಟೆಡ್ ಮಿ ಅರೌಂಡ್ 1700 rupees. ಸೊ ಇದನ್ನೊಂದು ಹಾಕಿಸ್ಬಿಟ್ಟೆ, ಯಾಕಂದರೆ ಲಾಸ್ಟ್ ಟೈಮ್ ನಾನು ಇದರಲ್ಲಿ ಪ್ರಾಬ್ಲಮ್ ಆಗಿತ್ತಲ್ಲ ಚಾರ್ಜಿಂಗ್ದು, ಸೊ ಅದಕ್ಕೋಸ್ಕರ ಅದು ಪ್ರಾಬ್ಲಮ್ ಆಗಬಾರ್ದು ಅಂತ ಎಕ್ಸ್ಟ್ರಾ ಹಾಕ್ಬಿಟ್ಟೆ. ಆ್ಯಂಡ್ ದೆನ್ ಸೊ ಎರಡೆರಡು ಮೊಬೈಲ್ ಹೋಲ್ಡ್ರ್ ಹಾಕ್ಬಿಟ್ಟಿದೆ ನನ್ನ ಹತ್ರ. ಸೊ ಒಟ್ಟು ಎರಡೆರಡು ಮೊಬೈಲ್ ಹೋಲ್ಡ್ರು, ಫ್ರಂಟ್ ಒಂದು, ಹ್ಯಾಂಡ್ಲ್ ಬಾರಿಗೊಂದು. ಸೊ ಇದನ್ನು ತಕ್ಷಣ ಇದನ್ನ ಹಾಕ್ಸೋಣ ಅಂದ್ಕೊಂಡೆ, ಬಟ್ ಎನಿವೇ ಚಾರ್ಜಿಂಗ್ ಇದನ್ನು ಹಾಕ್ಸಿದ್ದು ವಿತ್ ಚಾರ್ಜಿಂಗು. ಸೊ ಇದು ಏನಕ್ಕೆ ತೆಗ್ಸಿಲ್ಲ ಅಂತಂದರೆ ಆಮೇಲೆ ನೆನಪಾಯಿತು, ಲಾಂಗ್ ರೈಡ್ಸಲ್ಲಿ ಗೋಪ್ರೋ ಚಾರ್ಜ್ ಗೀರ್ ಬೇಡ, ಅಥವಾ ನನ್ನದು ಪವರ್ ಬ್ಯಾಂಕ್ ಇದೆಯಲ್ಲ, ಪವರ್ ಬ್ಯಾಂಕ್ನ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ಅದನ್ನು ಚಾರ್ಜ್ ಮಾಡ್ಬೋದು ಅಂತ ಐಡಿಯಾ ಬಂತು. ಸೊ ಅದಕ್ಕೋಸ್ಕರ ಇದನ್ನ ಹಾಗೆ ಬಿಟ್ಟಿದ್ದೀನಿ. ಸೊ ಇಟ್ ವಿಲ್ ಬಿ ಮಲ್ಟಿಪಲ್ ಯೂಸ್ ಆಗುತ್ತೆ. ಇನ್ ಕೇಸ್ ಎರಡೆರಡು ಫೋನ್ ಇತ್ತಂದ್ರೂ ಎರಡು ಫೋನನ್ನು ಚಾರ್ಜ್ ಮಾಡ್ಬೋದು ಆರಾಮ್ಸೆ. ದಟ್ ಇಸ್ ವಾಸ್ ದ ಬೇಸಿಕ್ ಐಡಿಯಾ ಇಸ್. ಆ್ಯಂಡ್ ದೆನ್ ಆಸ್ ಐ ಸೆಡ್ ಯು ಗೈಸ್ ಇನ್ ದಿಸ್ ವಿಡಿಯೋ, ಸೊ ಮೋಟೋ ಜಾಕ್ನ ನಾನು ತೊಗೊಂಡೆ ಬಿಕಾಸ್ ಫಸ್ಟು ನನ್ನ ಐಡಿಯಾ ಇದ್ದಿದ್ದು ಸೆಂಟರ್ ಸ್ಟ್ಯಾಂಡ್ ಹಾಕ್ಸೋಣ ಅಂತ. ಬಟ್ ಸೆಂಟರ್ ಸ್ಟ್ಯಾಂಡಲ್ಲಿ ಪ್ರಾಬ್ಲಮ್ ಏನಂದರೆ, ನಾನು ಒಂದಿಷ್ಟು ವೀಡಿಯೋಸೆಲ್ಲ ನೋಡಿದೆ. ಸೊ ಅದರಲ್ಲಿ
ವಿ ಸ್ಟ್ರಾಮ್ಗೆ ಅಂತ ಡೆಡಿಕೇಟೆಡ್ಡು ಇದು ಬರೋಲ್ಲ, ಸೆಂಟರ್ ಸ್ಟ್ಯಾಂಡ್ ಬರೋಲ್ಲ. ಸೊ ಜಿಕ್ಸರ್ನ ಹಾಕಿಸ್ಬೇಕು. ಸೊ ಜಿಕ್ಸರ್ನ ಹಾಕ್ಸಾದ್ರೆ ಜಿಕ್ಸರ್ದು ತುಂಬ ಶಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ವೆಲ್ಡ್ ಮಾಡಿ ಮತ್ತೆ ಅದನ್ನು ಪೇಂಟ್ ಮಾಡಿ ಅದೆಲ್ಲ ತುಂಬ ರಗಳೆ. ಸೊ ಹೀಗಾಗಿ ಬಟ್ ಇನ್ ಕೇಸ್ ಅದನ್ನು ಹಾಕ್ಸಿದ್ಮೇಲೂ ದ ಸ್ಪ್ರಿಂಗ್ ಪೊಸಿಷನ್ ಏನಿರುತ್ತಲ್ಲ, ಸೊ ದ್ಯಾಟ್ ಕಮ್ಸ್ ಎಕ್ಸಾಕ್ಟ್ಲಿ ಬಿಲೋ ಆರ್ ಬ್ರೇಕ್ ಪೆಡಲ್. ರೇರ್ ಬ್ರೇಕ್ ಪೆಡಲ್ ಏನಿದೆಯಲ್ಲ ಅದ್ರ ಕೆಳಗಡೆ ಬರುತ್ತೆ. ಆ ಸ್ಪ್ರಿಂಗ್ ಏನಿರುತ್ತೆ ಅದು ನಮ್ಮ ಬ್ರೇಕ್ ಪೆಡಲ್ನ ಮೂಮೆಂಟ್ನ ರೆಸ್ಟ್ರಿಕ್ಟ್ ಮಾಡುತ್ತೆ. ಸೊ ಅಂದರೆ ಇವಾಗ ನಾನು ಈ ಥರ ಒತ್ತೇನೆಂದರೆ ಎಷ್ಟು ಕೆಳಗಡೆ ಹೋಗಿ ಬ್ರೇಕ್ ಅಪ್ಲೈ ಆಗಬೇಕಲ್ಲ, ಅದಕ್ಕಿಂತ ಅದು ಅಟಿಯುತ್ತೆ ಕೆಳಗಡೆ ಸ್ಪ್ರಿಂಗು. ಸೊ ಹೀಗಾಗಿ ಇಟ್ ಈಸ್ ಅ ಕಾಂಪ್ರಮೈಸ್ ಆನ್ ಸೇಫ್ಟಿ. ಅದು ಬಿಟ್ಟರೆ ದೆನ್ ನೆಕ್ಸ್ಟ್ ನನಗೆ ಯಾರೋ ಒಂದು ಸಜೆಷನ್ ಕೊಟ್ಟಿದ್ದು, ಬೇರೆ ವೀಡಿಯೋದಲ್ಲಿ ನಾನು ನೋಡಿದ್ದು, ರಾಯಲ್ ಎನ್ಫೀಲ್ಡ್ ಸ್ಪ್ರಿಂಗ್ ಹಾಕಿದ್ರೆ ಅದು ಪ್ರಾಬ್ಲಮ್ ಆಗೋಲ್ಲ ಅಂತ. ಬಟ್ ಅದೇ ಸೆಂಟರ್ ಸ್ಟ್ಯಾಂಡ್ ಅಗಲ ಆಗುತ್ತೆ ಆ್ಯಂಡ್ ದೆನ್ ಚೈನ್ ಕೂಡ ಟಚ್ ಆಗುತ್ತೆ. ಸೊ ಇಟ್ಸ್ ಆಲ್ ದರ್ ಮಲ್ಟಿಪಲ್ ಇಶ್ಯೂಸ್. ಸೊ ಅದಕ್ಕೋಸ್ಕರ ಏನಕ್ಕೆ ಬೇಕು ಸೆಂಟರ್ ಸ್ಟ್ಯಾಂಡು, ಆಮೇಲೆ ವೆಲ್ಡಿಂಗು ಅದೆಲ್ಲ ಚಾಸಿಸ್ಗೆ ಏನು ಮುಟ್ಟಬಾರ್ದು ನಾರ್ಮಲಿ. ಮೈ ಸಜೆಷನ್ ಆ್ಯಂಡ್ ಐ ನೆವರ್ ಡೂ ಇಟ್ ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಚಾಸಿ ಅಲ್ಲ. ಸೊ ಹೀಗಾಗಿ ಐ ಥಾಟ್ ಲೆಟ್ಸ್ ನಾಟ್ ಡೂ ಇಟ್. ಆ್ಯಂಡ್ ನಾನು ಅದೇ ಮೋಟೋ ಜಾಕ್ನ ತೊಗೊಂಡೆ ಬಿಕಾಸ್ ನಾನು ಮೊನ್ನೆ ಅಂದರೆ ಲಾಸ್ಟ್ ಟೈಮ್ ನಾನು ಸುಬ್ರಹ್ಮಣ್ಯನ ಟ್ರಿಪ್ ಹೋಗಿದ್ದೆ. ಅದು ನೀವು ವೀಡಿಯೋಸ್ ನಾನು ನೋಡಿರ್ತಾರೆ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂತಂದ್ರೆ ನನ್ನ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ಚೆಕ್ಔಟ್ ಮಾಡಿ. ಅದರಲ್ಲಿ ಆವಾಗ ಒಂದು 1200 ಕಿಲೋಮೀಟರ್ಸ್ ಟ್ರಿಪ್ ಆಯ್ತಲ್ಲ. ಸೊ ಆ ಟೈಮಲ್ಲಿ ನನಗೆ ಮೇಜರ್ ಇವಾಗ 400 to 500 ಕಿಲೋಮೀಟರ್ಸ್ ನಾನು ಡ್ರೈವ್ ಮಾಡಿದ್ರೆ ಒಂದು ಸಲ ಲೂಪ್ ಮಾಡ್ತೀನಿ. ಸೊ ಲೂಪ್ ಮಾಡಬೇಕು ಅಂದರೆ ಇವಾಗೆಲ್ಲ ಹೋಟೆಲಲ್ಲಿ ಸ್ಟೇ ಮಾಡಿರ್ತೀವಿ, ಅದು ಬೇರೆ ಯಾವುದೋ XYZ ಲೊಕೇಶನಲ್ಲಿ ಇರ್ತೀವಿ. ಅಲ್ಲಿ ಎಲ್ಲ ನಮಗೆ ಪ್ಯಾಡಾಕ್ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಮನೇಲಿದ್ದಾಗ ದಟ್ ಈಸ್ ಸ್ಟಿಲ್ ಫೈನ್, ಆರಾಮ್ಸೆ ಮೇಂಟೈನ್ ಮಾಡ್ಬೋದು. ಬಟ್ ಲೂಪ್ ಗೀಪ್ ಮಾಡಬೇಕು ಅಂತಂದರೆ ದ ಮೋಟೋ ಜಾಕ್ ಕಮ್ಸ್ ಇನ್ ವೆರಿ ಹ್ಯಾಂಡಿ. ಸೊ ತುಂಬ ಹ್ಯಾಂಡಿ ಆಗುತ್ತೆ, ಇದು ಈಸಿ ಕ್ಯಾರಿ ಮಾಡ್ಬೋದು. ಇಟ್ಸ್ ಹಾರ್ಡ್ಲಿ 1.5 kg ಇದೆ ಆ್ಯಂಡ್ ಇಟ್ಸ್ ವೆರಿ ಪೋರ್ಟೇಬಲ್. ಇಷ್ಟೇ ಎನಿವೇ ನೀವು ನೋಡಿದ್ರೆ ನಾನು ಬೇರೆ ಅದನ್ನು ಕಂಪ್ಲೀಟ್ ಒಂದು ಡಿಫ್ರೆಂಟ್ ರಿವ್ಯೂ ಮಾಡ್ತೀನಿ. ಆ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಮೋಟೋ ಜಾಕ್ನ. ಸೊ ಇಟ್ಸ್ ವೆರಿ ಈಸಿ ಕ್ಯಾರಿ ಮಾಡ್ಬೋದು. ನನ್ನ ಟಾಪ್ ಬಾಕ್ಸ್ ಒಳಗಡೆ ಅಥವಾ ಯಾವ್ದಾದ್ರು ಲಗೇಜ್ ಒಳಗಡೆ ಹಾಕ್ಬಿಟ್ರೆ ಆರಾಮ್ಸೆ ಬರುತ್ತೆ. ಆ್ಯಂಡ್ ನಾನು ಎಲ್ಲಿ ಬೇಕಾದಲ್ಲೂ ಒಂದು 400-500 ಕಿಲೋಮೀಟರ್ಸ್ ರೈಡ್ ಮಾಡಿ ಎಲ್ಲಿದ್ದರೂ ಕೂಡ ನಾನು ಆರಾಮ್ಸೆ ಲೂಪ್ ಮಾಡ್ಬೋದು. ಸೊ ದಿಸ್ ವಾಸ್ ದ ಮೇನ್ ರೀಸನ್ ಫಾರ್ ವಿಚ್ ಐ ಬಾಟ್ ದ ಮೋಟೋ ಜಾಕ್. ಯಾಕಂದರೆ ಮೋಟೋ ಜಾಕ್ ತುಂಬಾ ಹ್ಯಾಂಡಿ ಅನ್ನಿಸ್ತು ನನಗೆ ಬೇರೆ ಎಲ್ಲ ಆಪ್ಷನ್ಗಿಂತ. ಆ್ಯಂಡ್ ಸೆಂಟರ್ ಸ್ಟ್ಯಾಂಡ್ ವಾಸ್ ಅ ಗುಡ್ ಆಪ್ಷನ್. ಬಟ್ ಇನ್ ಕೇಸ್ ನಮ್ಮ ಓನ್ ಇದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಸೆಂಟರ್ ಸ್ಟ್ಯಾಂಡ್ ಬಂದಿದ್ದರೆ ಐ ವುಡ್ ಹ್ಯಾವ್ ಗಾನ್ ಫಾರ್ ಇಟ್. ಬಟ್ ಅದು ಇದು ಎಲ್ಲ ಮಾಡಿಫಿಕೇಷನ್ ಮಾಡಿದ್ರೆ ಸುಮ್ಮನೆ ಇಟ್ ವಾಸ್ ರಗಳೆ ಅನ್ನಿಸ್ತು ನನಗೆ. ಹೀಗಾಗಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಲ್ಸೋ. ಇಟ್ ಕಾಸ್ಟೆಡ್ ಮೀ ಸಮ್ ಅರೌಂಡ್ 750 rupees, ವಿಚ್ ಇಸ್ ವೆರಿ ಗುಡ್ ಪ್ರೈಸ್. ಆ್ಯಂಡ್ ಕೈಂಡ್ ಆಫ್ ಯುಟಿಲಿಟಿ ಆ್ಯಂಡ್ ಹ್ಯಾಂಡಿಯಾಗಿ ಬರುತ್ತೆ. ಸೊ ಐ ಫೆಲ್ಟ್ ಇಟ್ಸ್ ಗುಡ್ ಚಾಯ್ಸ್. ಸೊ ಐ ವೆಂಟ್ ಫಾರ್ ಇಟ್. ಸೊ ದಿಸ್ ಈಸ್ ಮೈ ರಿವ್ಯೂ ಅಬೌಟ್ ದಿಸ್ ಇಸ್ ದ ರೀಸನ್ ಫಾರ್ ವಿಚ್ ಐ ಬಾಟ್ ದ ಮೋಟೋ ಜಾಕ್. ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನಿಮ್ಮ ಅನಿಸಿಕೆ ಏನು, ವಾಟ್ ಐ ಶುಡ್ ಹ್ಯಾವ್ ಡನ್ ಇಟ್, ವೆದರ್ ಐ ಹ್ಯಾವ್ ಡನ್ ಇಟ್ ರೈಟ್ ಆರ್ ನಾಟ್, ನನ್ನ ಚಾಯ್ಸ್ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ನೀವು ಕಮೆಂಟ್ ಮಾಡಿ. ಅದಾದಮೇಲೆ ದೆನ್ ಐ ಬಾಟ್ ಮಲ್ಟಿಪಲ್ ಥಿಂಗ್ಸ್ ಆಲ್ಸೋ. ಸೊ ಒಂದದೇ ಈ ಚಾರ್ಜರು, ಮೊಬೈಲ್ ಹೋಲ್ಡರ್ ವಿತ್ ಚಾರ್ಜರ್ನ ಬೈ ಮಾಡಿದ್ದು ಒಂದು. ಆ್ಯಂಡ್ ಸೆಕೆಂಡ್ ಈಸ್ ಐ ಬಾಟ್ ಅ ಬ್ಲೂಟೂತ್ ಹೆಡ್ಸೆಟ್ ಫಾರ್ ಮೈ ಹೆಲ್ಮೆಟ್ ವಿಚ್ ಐ ಆಮ್ ಕರೆಂಟ್ಲಿ ವೇರಿಂಗ್. ಸೊ ಅಲ್ಲೇ ನಾನು ಇನ್ಸ್ಟಾಲ್ ಮಾಡಿಬಿಟ್ಟೆ. ಸೊ ಅದನ್ನು ಒಂದು ಸಪ್ರೇಟ್ ರಿವ್ಯೂ ಕೊಡ್ತೀನಿ, ವಿಚ್ ಇಸ್ ಆಫ್ ಬ್ಲೂ ಆರ್ಮರ್ HS1 ಅಂಥೇಳಿ. ಸೊ ಅದಕ್ಕೊಂದು ಸಪ್ರೇಟ್ ವೀಡಿಯೋ ನೆಕ್ಸ್ಟು ಮಾಡುತ್ತೀನಿ. ಸೊ ದ್ಯಾಟ್ ನಾನು ಅಂದರೆ ನೆಕ್ಸ್ಟ್ ರೈಡ್ ಮಾಡಿ ಅದು ಹೈ ಸ್ಪೀಡ್ಸಲ್ಲಿ ಯಾವ ಥರ ಕೇಳುತ್ತೆ, ಹೆವಿ ವಿಂಡ್ ಕಂಡೀಷನಲ್ಲಿ ಯಾವ ಥರ ಕೇಳುತ್ತೆ, ಸೊ ಎಲ್ಲದನ್ನೂ ರಿವ್ಯೂ ಮಾಡಿ ಐ ವಿಲ್ ಗಿವ್ ಯು ಸಪ್ರೇಟ್ ವೀಡಿಯೋ ಆನ್ ದ್ಯಾಟ್ ಗೈಸ್. ಸೊ ನನಗೆ ಸದ್ಯಕ್ಕಂತೂ ಆ ಬ್ಲೂ ಆರ್ಮರ್ದು ಚೆನ್ನಾಗಿ ಅನ್ನಿಸ್ತು ಸೌಂಡು. ಬಟ್ ಇನ್ನೂ ನಾನು ಹೈ ಸ್ಪೀಡ್ಸಲ್ಲಿ ಗೊತ್ತಿಲ್ಲ ಹೌ ಇಟ್ಸ್ ಗೋನಾ ಸೌಂಡ್. ಸೊ ಅದನ್ನು ನಾನು ಒಂದ್ಸತಿ ರೈಡ್ ಮಾಡಿ ಚೆಕ್ ಮಾಡಿ ನಿಮಗೆ ಸಪ್ರೇಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಅದು ಯಾವ ಥರ ಇದೆ, ವೆದರ್ ಯು ಶುಡ್ ಗೋ ಫಾರ್ ಇಟ್ ಆ್ಯಂಡ್ ವೈ ಐ ಬಾಟ್ ಇಟ್. ಸೊ ಅದನ್ನು ನಾನು ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ವೀಡಿಯೋ. ಆ್ಯಂಡ್ ನಾನು ಮೋಟೋ ಜಾಕ್ ಬೈ ಮಾಡಿರೋದು ಈಸ್ ಆಫ್ ಗ್ರ್ಯಾಂಡ್ ಪ್ರಿಸ್ಟಾಪ್ ಮೋಟೋ ಜಾಕ್. ಸೊ ಯು ಕ್ಯಾನ್ ಗೆಟ್ ಇಟ್ ಆನ್ ಆನ್ಲೈನ್ ಆಲ್ಸೋ. ಸೊ ಆನ್ಲೈನು ನಾನು ಲಿಂಕ್ ಹಾಕ್ತೀನಿ, ಇಫ್ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಬೈ ಮಾಡಬೇಕಿತ್ತಂದರೆ ಯು ಕ್ಯಾನ್ ಬೈ ಇಟ್ ಔಟ್. ಬಟ್ ನನ್ನ ಅನಿಸಿಕೆ ಏನಂದರೆ ನಾನು ನೆಕ್ಸ್ಟು ಅದರದ್ದೊಂದು ಸಪ್ರೇಟು ವೀಡಿಯೋ ಮಾಡ್ತೀನಿ, ಯಾವ ಥರ ಯೂಸ್ ಮಾಡಬೇಕು, ಅದರ ಕ್ವಾಲಿಟಿ ಹೇಗಿದೆ ಅಂತ. ಸೊ ಆ ವಿಡಿಯೋ ನೋಡಿದ್ಮೇಲೆ ನೀವು ಬೈ ಮಾಡಿದ್ರೆ ನನ್ನ ಅನಿಸಿಕೆ ಒಳ್ಳೆಯದು ಅಂತ. ಬಟ್ ಸೋ ಫಾರ್ ಐ ಹರ್ಡ್ ಗುಡ್ ಅಬೌಟ್ ದ ಮೋಟೋ ಜಾಕ್.
ಸ್ಟಿಲ್ ನನ್ನ ವ್ಯೂವರ್ಸ್ಗೆ ಒಂದು ಹಾನೆಸ್ಟ್ ಒಪಿನಿಯನ್ ನಾನು ಕೊಟ್ಟೇ ಕೊಡ್ತೀನಿ. ಆ್ಯಂಡ್ ದಟ್ ಈಸ್ ವಾಟ್ ಮೈ ಮೋಟೋ ಇಸ್. ಸೊ ಹೀಗಾಗಿ ನೀವು ಆ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಡಿಸಿಷನ್ನ ತೊಗೊಂಡ್ರೆ, ಯಾಕಂದರೆ ನಾನು ಮೋಸ ಹೋಗಿದ್ರೆ ನನ್ನದು ಮನಿ ವೇಸ್ಟ್ ಆದರೆ ನನ್ನ ಸಬ್ಸ್ಕ್ರೈಬರ್ಸ್ ದುಡ್ಡನ್ನ ವೇಸ್ಟ್ ಆಗಬಾರ್ದು ಅಂತ ಇದೊಂದು ನನ್ನ ಸಣ್ಣ ಪ್ರಯತ್ನ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ವಿಡಿಯೋ. ಅದು ನಾನು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನಾನು ಹಾಕ್ತೀನಿ. ಯಾಕಂದರೆ ನೆಕ್ಸ್ಟ್ ರೈಡು ಒಂದು ನನ್ನ ಹೋಮ್ ಟೌನಿಗೆ ಹೋಗ್ತಾ ಇದ್ದೀನಿ. ಅದು ಹೋದ್ಮೇಲೆ ಇಟ್ ವಿಲ್ 420 ಕಿಲೋಮೀಟರ್ಸ್. ಅದಾದಮೇಲೆ ನಾನು ಲೂಪ್ ಮಾಡಬೇಕು. ಸೊ ಆವಾಗ ಅದು ಯೂಸ್ ಮಾಡ್ತೀನಿ ನಾನು. ಆವಾಗ ಅದರದ್ದು ವೀಡಿಯೋ ನಾನು ನಿಮಗೆ ತೋರಿಸ್ಕೊಡ್ತೀನಿ, ವೆದರ್ ಇಟ್ಸ್ ಯೂಸ್ಫುಲ್, ಹೌ ದ ಕ್ವಾಲಿಟಿ ಇಸ್ ಆ್ಯಂಡ್ ಆಲ್. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್ ವಿಡಿಯೋ. ಆ ವಿಡಿಯೋನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಹಾಕ್ತೀನಿ, ಓಕೆನಾ. ಸೊ ಆ್ಯಂಡ್ ಆಲ್ಸೋ ದ ಬ್ಲೂ ಆರ್ಮರ್, ಅದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಕಂಟೆಂಟ್ ಗೈಸ್. ತುಂಬಾ ಕಂಟೆಂಟ್ ಬರೋದಿದೆ, ಒಳ್ಳೆಯದು ರೈಡರ್ಸ್, ನಮ್ಮ ರೈಡರ್ಸ್ಗಳಿಗೆ ಒಳ್ಳೆ ಕಂಟೆಂಟ್ಗಳು ಬರ್ತಾಯಿದೆ, ಒಳ್ಳೆ ಇನ್ಫಾರ್ಮೇಷನ್ ಕಂಟೆಂಟ್ ಬರ್ತಾಯಿದೆ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಆ್ಯಂಡ್ ಇಟ್ಸ್ ಟೈಮ್ ಟು ಎಂಡ್ ದಿಸ್ ವಿಡಿಯೋ ಹಿಯರ್ ಗೈಸ್. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ರೈಡ್ ಸೇಫ್ ಗೈಸ್.